ಜಯ ಮೃತ್ಯುಂಜಯ ಶ್ರೀ ವಿರುದ್ಧ ಬೆಂಗಳೂರು ಮೂಲದ ಮಹಿಳೆಯೊಬ್ಬರು ಗಂಭೀರ ಆರೋಪವನ್ನು ಮಾಡಿದರು. ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಸ್ವಾಮೀಜಿ ಎನ್ನುವಂಥ ಆರೋಪ. ಈಗ ಅದೇ ಆರೋಪಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಜಯ ಮೃತ್ಯುಂಜಯ ಶ್ರೀ. ಅವರು ಹೇಳ್ತಿದ್ದಾರೆ, ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು 3 ಕೋಟಿ ದುಡ್ಡಿಗೋಸ್ಕರ. ವಿಜಯಪುರದಲ್ಲಿ ಮಹಿಳೆ ಸೇರಿ 4 ವಿರುದ್ಧ ದೂರು ಕೊಟ್ಟಿದ್ದಾರೆ. ಅವರು ನಾನೊಂದು ಫೌಂಡೇಶನ್ ಮಾಡ್ತಾ ಇದ್ದೀನಿ, ಅದಕ್ಕೆ ದುಡ್ಡು ಕೊಡಿ ಅಂತ ನನ್ನ ಕೇಳ್ತಾ ಇದ್ರು. ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ರು, ದೌರ್ಜನ್ಯ ಎಸಗಿದ್ರು ಅಂತ ಈ ಸ್ವಾಮೀಜಿ ಪ್ರತಿ ದೂರನ್ನು ಕೊಟ್ಟಿರೋದು. ವಿಜಯಪುರ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದಾರೆ. ಆ ದೂರಲ್ಲಿ ಉಲ್ಲೇಖಿಸಿರೋದು, ದೂರು ಕೊಟ್ಟಿರುವಂಥ ಮಹಿಳೆ ಅಥವಾ ಆರೋಪ ಮಾಡಿರುವಂಥ ಮಹಿಳೆ ಅವರೇ ಬ್ಲ್ಯಾಕ್ ಮೇಲ್ ಗಿರಾಕಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಪರಿಚಯ ಆದರು, ಯಾವುದೋ ಒಂದು ಫೌಂಡೇಶನ್ ನಡೆಸ್ತೀನಿ ಅಂತ ಹೇಳಿದರು. ನಾನು ದುಡ್ಡು ಕೊಡ್ಸೋಣ, ನನಗೆ ಗೊತ್ತಿರೋರ ಹತ್ರ ಯಾರ ಹತ್ರ ಆದರೂ ಹೇಳಿ ಕೊಡಿಸ್ತೀನಿ ನಿಮ್ಮ ಫೌಂಡೇಶನ್ಗೆ ದುಡ್ಡು ಅಂತ ಹೇಳಿದ್ದೆ, ಅದು ಕೊಡಿಸೋದಕ್ಕಾಗಿಲ್ಲ ಅಂತ ನನ್ನ ಮೇಲೆ ಈ ರೀತಿ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ಜಯ ಮೃತ್ಯುಂಜಯ ಶ್ರೀ ಹೇಳ್ತಿದ್ದಾರೆ. ರಾಜ್ಯದ ಅತಿ ದೊಡ್ಡ ಸಮುದಾಯ ಪಂಚಮಸಾಲಿ ಸಮುದಾಯದ ಗುರುಗಳು ಅನಿಸ್ಕೊಂಡಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಮೇಲೀಗ ಗಂಭೀರವಾದ ಆರೋಪಗಳು ಕೇಳಿಬಂದಿರುವಂಥದ್ದು. ಅದರಲ್ಲೂ ಸಹ ಮಹಿಳಾ ಆಯೋಗಕ್ಕೆ ಲೈಂಗಿಕ ದೌರ್ಜನ್ಯದ ದೂರು ಕೂಡ ಈಗ ದಾಖಲಾಗಿದೆ. ಇದಕ್ಕಿಂತ ಮುಂಚೆ ಈ ದೂರು ದಾಖಲಾಗೋಕ್ಕಿಂತ ಮುಂಚೆ ಏನಂತಂದರೆ ವಿಜಯಪುರ ಜಿಲ್ಲೆಯ ಕಗ್ಗೋಡದಲ್ಲಿ ಒಂದು ಘಟನೆ ಆಗುತ್ತೆ. ಸ್ವಾಮೀಜಿಗಳ ಕಾರನ್ನು ತಡೀತಾರೆ, ಕೆಲವೊಬ್ಬರು ಕಾರನ್ನು ಹೊಡೆಯುವಂಥದ್ದು, ಮತ್ತೊಂದು ಕಡೆಗೆ ಅಲ್ಲಿ ಗಲಾಟೆ ಆಗುವಂಥ ಒಂದು ಸೀನ್ಗಳು ಇದ್ದಾವೆ. ಈ ನಿಟ್ಟಿನಲ್ಲಿ ಏನಂತಂದರೆ ಇದಕ್ಕಿಂತ ಮುಂಚೆ ಅಂದರೆ ಇದು ಮಹಿಳೆಯ ಮೇಲೆ ದೌರ್ಜನ್ಯ ಮಾಡಿದರು ಅಂತಕ್ಕಂಥ ಏನು ಪ್ರಕರಣದ ಏನು ಕೇಳಿ ಬರ್ತಾ ಇದೆ ಬೆಂಗಳೂರಿಂದ, ಅದಕ್ಕಿಂತ ಮುಂಚೆನೇ ಏನಂತಂದರೆ ವಿಜಯಪುರ ಗ್ರಾಮೀಣ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿರುವಂಥದ್ದು. ಆ ದೂರಿನ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈಗ ಗುರುಗಳ ಜೊತೆಗಿದ್ದಂಥವರು, ಮತ್ತೊಂದು ಕಡೆಗೆ ಆ ಘಟನೆಯನ್ನು ಪ್ರತ್ಯಕ್ಷವಾಗಿ ನೋಡಿದಂಥವರು ನಮ್ಮ ಜೊತೆಗಿದ್ದಾರೆ. ಆ ದೂರಿನಲ್ಲಿ ಏನಿದೆ, ಏನು ಎತ್ತ, ಯಾಕೆ ಈ ದೂರನ್ನು ಕೊಟ್ಟರು, ಈ ದೂರ ಆದಮೇಲೆ ಆ ಪ್ರಕರಣ ಯಾಕೆ ಹೊರಗೆ ಬರ್ತಾ ಇದೆ, ಮಹಿಳೆಯ ಮೇಲೆ ದೌರ್ಜನ್ಯ ಏನು, ಅವ್ರನ್ನೇ ಮಾತಾಡ್ಸೋಣ. ಏನ್ರಿ ಇದು, ಏನು ಘಟನೆ ಅವತ್ತೇನಾಯ್ತು ಕಗ್ಗೋಡ ಹತ್ರ? ಬಿಜಾಪುರದಲ್ಲಿ ಪಾದಪೂಜೆ ಮುಗಿಸ್ಕೊಂಡು ಗುರುಗಳು ಸಿಂಧಿಗೆ ಅಂತ ಹೊರಟಿದ್ರು. ಆ ಸಂದರ್ಭದಲ್ಲಿ 4 ಜನ, ಒಬ್ಬ ಲೇಡೀಸು 3 ಜೆಂಟ್ಸ್ ಬಂದು ಗಾಡಿಯನ್ನು ಅಡ್ಡಗಟ್ಟಿ ದೊಡ್ಡ ಪ್ರಮಾಣದಲ್ಲಿ ಆವಾಜ್ ಮಾಡಿ ಚೀರಾಡಲಿಕ್ಕೆ ಚಾಲು ಮಾಡಿದರು. ಅಲ್ಲೇ ಇದ್ದ ಸ್ಥಳೀಯ ಕೆಲವೊಂದು ಗ್ರಾಮಸ್ಥರು ಬಂದು, ಪೊಲೀಸ್ ಎಸ್ಕಾರ್ಟ್ಸ್ ಬಂದು ಅದನ್ನು ಪರಿಸ್ಥಿತಿ ತಿಳಿಗೊಳಿಸಿದರು. ಅವತ್ತೇ ಮಾಡಿರ್ತಕ್ಕಂಥ ವಿಡಿಯೋ ಏನದಲ್ಲ ಅದನ್ನೇ ತಿರುಚಿ ಸಾಮಾಜಿಕ ಜಾಲತಾಣ ಒಳಗಡೆ ತೇಜೋವಧನೆ ಮಾಡಲಿಕ್ಕೆ ಶುರು ಮಾಡಿದರು. 2 ತಿಂಗಳಗಟ್ಟಲೆ ಅದು ತೇಜೋವಧನೆ ಆದಮೇಲೆ ನಾವು ಹೋಗಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಕೇಸ್ ದಾಖಲೆ ಮಾಡಿದ್ರು. ಏನು ದಾಖಲೆ ಮಾಡಿದ್ರಿ? ಅವತ್ತಿನ ಪರಿಸ್ಥಿತಿ ಏನಿತ್ತು, ಅಲ್ಲಿ ಏನಾಗಿದೆ ಘಟನೆ ಅನ್ನೋ ಬಗ್ಗೆ ಅವತ್ತು 4 ಜನರನ್ನು ಅರೆಸ್ಟ್ ಮಾಡಿ ಆ ತನಿಖೆ ಆಗಿ ಅದರದ್ದು ಅಲ್ಲಿ ಏನಾಗಿತ್ತು ಅನ್ನೋದು ಸತ್ಯತೆ ಹೊರಗೆ ಬರಬೇಕು. ಮಹಿಳೆಯ ಮೇಲೆ ದೌರ್ಜನ್ಯ ಮಾಡಿದರು ಸ್ವಾಮೀಜಿಗಳು ಅನ್ನೋಂಥದ್ದು ಅದೆಲ್ಲ ಸುಳ್ಳಿದ್ರಿ, ಸತ್ಯಕ್ಕೆ ಧೂಳಾದ ಕೆಲಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.